ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಪಲ್ಲವಿ. ಇವತ್ತು ನಾನು ಬೆಳಗ್ಗೆ 5 ಗಂಟೆಗೆ ನನ್ನ ಡೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಎದ್ದ ತಕ್ಷಣ ಫ್ರೆಶಪ್ ಆಗಿ ಮುಖ ತೊಳೆದು ಹೊರಗಡೆ ಬಂದರೆ ಈ ತಣ್ಣನೆಯ ಗಾಳಿ ಮನಸ್ಸಿಗೆ ಎಷ್ಟು ಹಿತ ಕೊಡುತ್ತೆ ಅಂದರೆ ದಿನವಿಡೀ ಕೆಲಸ ಮಾಡೋಕ್ಕೆ ಒಂದು ಹೊಸ ಚೈತನ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಮಗಿಂತ ಮುಂಚೆನೇ ನಮ್ಮ ಸುಬ್ರಾಯ ಬೇಗನೆ ಎದ್ದಿದ್ದಾನೆ. ನೋಡಿ ಅವ್ನು ಹೇಗೆ ಎಂಜಾಯ್ ಮಾಡ್ತಿದ್ದಾನೆ ಅಂತ. ಬೆಳಗಿನ ಗಾಳಿ ಅಂತೂ ಈ ಬೇಸಿಗೆಲಂತೂ ಬೆಳಗಿನ ಗಾಳಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹಿತ ಅನಿಸುತ್ತೆ ದೇಹಕ್ಕೆ, ಬಾಡಿಗೆ, ಹಾಗೆ ಆರೋಗ್ಯಕ್ಕೂ ಕೂಡ. ಎವ್ರಿ ಡೇ ಕಿಚನ್ಗೆ ಬಂದು ಬಿಸಿ ನೀರು ಕುಡಿದು ನನ್ನ ಕೆಲಸನ ಶುರು ಮಾಡ್ಕೊಳ್ತೀನಿ. ಇದು ನನ್ನ ಎವ್ರಿ ಡೇ ರುಟೀನ್ ಅಂತಲೇ ಹೇಳ್ಬೋದು. ಬಿಸಿ ನೀರು ಕುಡಿಯೋದ್ರಿಂದ ಇಂಡೈಜೆಷನ್ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಕ್ಲಿಯರ್ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವು ಡಿಟಾಕ್ಸ್ ಡ್ರಿಂಕ್ಸ್ ಆ ಥರ ಎಲ್ಲ ತೊಗೊಳಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಆದರೂ ಬಿಸಿ ನೀರನ್ನ ತೊಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನನ್ನ ಡೇ ಏನಕ್ಕೆ ಇಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅಪ್ಪು 6:50ಗೆಲ್ಲ ಮನೆ ಬಿಡ್ತಾರೆ. ಹಾಗಾಗಿ ಅಷ್ಟರಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಎರಡನ್ನೂ ರೆಡಿ ಮಾಡಿಕೊಡ್ಬೇಕಾಗತ್ತೆ. 6:50 ಅಷ್ಟರಲ್ಲಿ ನಾನು ಇವತ್ತು ತಿಂಡಿ ಮತ್ತು ಊಟ ಎರಡನ್ನೂ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ನಾನು ಹೆಲ್ದಿ ಆಗಿರೋ ಪೆಸರಟ್ಟು ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಅಂತ ತರಕಾರಿ ಮೊಳಕೆ ಕಾಳು ಹುಳಿನ ರೆಡಿ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಬನ್ನಿ ಈ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲದಾಗಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವನ್ನು ಹಾಕ್ಕೊಂಡು ಅದಾದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಗೆ ಬಿಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದರಲ್ಲಿ ಮೇಯ್ನ್ ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಪಲ್ಯ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದಂತೂ. ಈರುಳ್ಳಿ ಫ್ರೈ ಆದ ನಂತರ ಕ್ಯಾರೆಟ್ನ ತುರಿದಿಟ್ಕೊಂಡಂಥ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ಈಗ ನಾನಿಲ್ಲಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಮೊಳಕೆ ಕಾಳು ಮತ್ತು ಸ್ವಲ್ಪ ಬೇಳೆಕಾಳು ಜೊತೆಗೆ ಉಪ್ಪನ್ನು ಹಾಕಿ 1 ವಿಷಲ್ ತೊಗೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಪೆಸರಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರಾತ್ರಿ ನೆನೆಸಿಟ್ಟ ಹೆಸರು ಕಾಳು ಹಾಗೆ ಅಕ್ಕಿನ ನೆನೆಸಿಟ್ಟಿದ್ದೆ, ಅದನ್ನು ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಪೆಸರಟ್ಟನ್ನು ಪೆಸರಟ್ಟು ಮಾಡಬೇಕು ಅಂದರೆ ನೈಟೇ ರುಬ್ಬಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಾಳುಗಳನ್ನು ನೈಟ್ ನೆನೆಸಿ ಬೆಳಗ್ಗೆ ಈ ರೀತಿಯಾಗಿ ರುಬ್ಕೊಂಡು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಬೋದು, ಏನಿಲ್ಲ. ಹೆಸರು ಕಾಳು ಹಾಗೆ ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಪೆಸರಟ್ಟಿನ ಬ್ಯಾಟರ್ ರೆಡಿ ಆಗುತ್ತೆ. ಹಾಗೆ ಇದು ನಾನು ಏನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೆ ಅದಕ್ಕೆ ಸ್ವಲ್ಪ ಮಿಕ್ಸ್ಡ್ ತರಕಾರಿಗಳನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಗೆ ಸಾಂಬಾರು ಪುಡಿ, ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ 3 ವಿಷಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸೂಪರ್ ಟೇಸ್ಟಿ ಆಗಿರೋ ಮೊಳಕೆ ಕಾಳು ತರಕಾರಿ ಹುಳಿ ತುಂಬಾ ರುಚಿಯಾಗಿ ರೆಡಿ ಆಗುತ್ತೆ. ಈ ದೋಸೆ ಬ್ಯಾಟರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಪೆಸರಟ್ಟು ಜೊತೆ ಕ್ಯಾರೆಟ್ ಪಲ್ಯ ತಿಂತಾಯಿದ್ರೆ ಸೇಮ್ ಲೈಕ್ ಫಿಶ್ ತಿಂದಾಗೆ ಅನ್ನಿಸ್ತಾ ಇರುತ್ತೆ. ತುಂಬ ಹೆಲ್ದಿ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದಂತೂ. ಇದ್ರ ಜೊತೆ ನಾವು ಕೆಂಪು ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಕ್ಯಾರೆಟ್ ಪಲ್ಯ ಹಾಗೆ ಕೆಂಪು ಚಟ್ನಿ ಈ ಥರ ಆದಷ್ಟು ಪಲ್ಯಗಳ ಜೊತೆ ಹಾಗೆ ಚಟ್ನಿ ಜೊತೆ ತಿನ್ನೋದಕ್ಕೆ ಈ ದೋಸೆ ಪೆಸರಟ್ಟು ಏನಿದೆ ಇದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಬೇಗನೆ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಆಯಿತು. ಈಗ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಆದಷ್ಟು ನಾನು ಬಾಕ್ಸ್ಗೆ ಹೈ ಪ್ರೋಟೀನ್ ಇರೋವಂಥ ಫುಡ್ನ ಪ್ರಿಪೇರ್ ಮಾಡಿಕೊಡ್ತೀನಿ. ಅಟ್ಲೀಸ್ಟ್ ಅದೇನೂ ಇಲ್ಲ ಅಂದರೆ 1ರಿಂದ 2 ಎಗ್ ಆದ್ರೂ ಕೊಟ್ಬಿಡ್ತೀನಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನೋ ಎಗ್, ಹಾಗಾಗಿ ಪೆಸರಟ್ಟನ್ನು ಮಾಡ್ಕೊಂಡಿದ್ದೆ. ಹೆಸರು ಕಾಳಲ್ಲಂತೂ ಹೈ ಪ್ರೋಟೀನ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮೊಳಕೆ ಕಾಳು ಇದೆಲ್ಲ ತುಂಬ ಒಳ್ಳೆಯದು, ಪ್ರೋಟೀನ್ ಇರೋ ಅಂಥ ಪದಾರ್ಥನೇ. ಸೊ ಸಿಂಪಲ್ಲಾಗಿ ಹಾಗೆ ಟೇಸ್ಟಿ ಆಗಿ ಪೆಸರಟ್ಟು ಹಾಗೆ ಕ್ಯಾರೆಟ್ ಪಲ್ಯ
ಹಾಗೆ ಮೊಳಕೆ ಕಾಳು ತರಕಾರಿ ಹುಳಿ ರೈಸ್ ಮತ್ತು ದೋಸೆನ ರೆಡಿ ಮಾಡಿ ಹಪ್ಪುಗೆ ಪ್ಯಾಕ್ ಮಾಡಿ ಕೊಟ್ಟಾಯಿತು. ಅಪ್ಪು ಆಫೀಸ್ಗೆ ಹೊರಡೋ ಟೈಮ್ ಆಯ್ತಂದರೆ ಸಾಕು ನಮ್ಮ ಸುಪ್ಪುಗೆ ಒಂಥರ ಬೇಜಾರು. ನೋಡಿ ಸುಬ್ಬು ಎಷ್ಟು ಸ್ಮಾರ್ಟ್ ಅಂತ ಅಂದರೆ ಅವ್ರು ಹೊರಡೋಕ್ಕೂ ಮುಂಚೆನೇ ಹೋಗ್ಬಿಟ್ಟು ಮೆಟ್ಲ ಹತ್ರ ಕೂತಿರ್ತಾನೆ. ಅಷ್ಟು ಸ್ಮಾರ್ಟ್ ಅವನು. ಅವ್ರು ಹೋಗೋವರೆಗೂ ಅವನು ಅಲ್ಲಿಂದ ಕದಲೋದೇ ಇಲ್ಲ. ಹಸ್ಬೆಂಡ್ಗೆ ಒಂದು ಕ್ಯೂಟಾಗಿ ಬಾ ಹೇಳಿ ಅಲ್ಲಿಂದ ಬಂದು ಮನೆಗೆ ಸೇರ್ಕೊಳ್ಳೋದು, ಇದೇ ಕೆಲಸ ಒಂದು ಡೈಲಿ ಇಷ್ಟೇ. ಅವ್ರು ಹೊರಟ್ರೆ ಸಾಕು ಅವ್ರಿಗಿನ್ನ ಮುಂಚೆ ಹೋಗಿ ಹೊರಗಡೆ ನಿಂತಿರ್ತಾನೆ ಈ ಥರ ನೋಡ್ಕೊಂಡ್ಬಿಟ್ಟು. ತುಂಬ ಜನ ನನಗೆ ಮನೇಲೇ ಇರ್ತೀಯಾ ಬೇಜಾರಾಗಲ್ವಾ ಅಂತಾರೆ. ಬೆಳಗಿನ ಕೆಲಸ ಮನೆ ಕೆಲಸ ಹಾಗೆ ಇವನ ಜೊತೆ ಆಟಾಡ್ಕೊಂಡಿದ್ರೆ ಏನೂ ಬೇಕು ಅನಿಸಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನು ಇವನ ಜೊತೆ. ಒಂಥರ ಮಾತು ಬರಲ್ಲ ಅಷ್ಟೇ, ಸೇಮ್ ಲೈಕ್ ಮಗು ಥರನೇ. ನನ್ನ ಮೊದಲನೇ ಕಂದಮ್ಮ ಇವನೇ. ಸೊ ಅಪ್ಪನ ಆಫೀಸ್ಗೆ ಕಳಿಸಿ ಪುಟ್ಟದಾಗಿ ಮನೆ ಮುಂದೆ ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ. ಯೂಶಲಿ ಹಸ್ಬೆಂಡ್ ಹೋಗೋದ್ರೊಳಗಡೆ ಅಂದರೆ ಗಂಡಂದ್ರು ಹೋಗೋದ್ರೊಳಗಡೆ ಮನೆ ಮುಂದೆ ರಂಗೋಲಿ ಬಿಟ್ಟಿದ್ರೆ ಗಂಡನಿಗೆ ಶ್ರೇಯಸ್ಸು ಅಂತ ಹೇಳ್ತಾರೆ. ಬಟ್ ನಮ್ಮ ಈ ಬ್ಯುಸಿ ಶೆಡ್ಯೂಲ್ಸ್ ಅಂದರೆ ಏನು ಹೇಳ್ತೀವಿ, ಈ 6 ಗಂಟೆ 7 ಗಂಟೆ ಒಳಗಡೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಆಗದೆ ಇದ್ದಾಗ ಅವ್ರು ಹೋಗಿದ ಮೇಲೇ ಬಿಡಬೇಕಾಗತ್ತೆ. ಹಾಗಾಗಿ ಅವ್ರು ಹೋದ್ಮೇಲೆ ರಂಗೋಲಿ ಬಿಟ್ಕೋತೀನಿ. ಅಷ್ಟೊಂದು ನಮ್ಮ ಮನೆಗೆ ನನ್ನ ಮಗಳು ಬಂದು ಅಂದರೆ ನನ್ನ ತಂಗಿ ಪಾಪು ಬಂದು ಇಬ್ಬರು ಸೇರಿ ಮನೆ ಪೂರ್ತಿ ಓಡಾಡ್ತಾ ಇದ್ದಾರೆ. ನನ್ನ ಪಾಪು ಆಟಾಡ್ಸ್ಲಿ ಅಂತ ಕಿತ್ಕ. ಏನು ಮಕ್ಕಳಿದ್ರೆ ಮನೆ ಏನಕ್ಕೆ ಖುಷಿ ಅಂತಾರೆ ಅಂದರೆ ಇದೇ ರೀಸನ್ಗೆ. ಏನೇ ನೋವಿದ್ರು ಮಕ್ಕಳು ಆಟಾಡೋದನ್ನ ಈ ರೀತಿಯಾಗಿ ನೋಡ್ತಾ ಇದ್ರೆ ಎಲ್ಲ ಮರ್ತೋಗ್ಬಿಡ್ತು. ಹೀಗೆ ನೋಡಿ ನಾನು ಇವತ್ತಿನ ಬೆಳಗಿನ ಸಮಯ ಸುಪ್ಪು ಮತ್ತು ನನ್ನ ಪಾಪು ಜೊತೆ ಹೇಗೆ ಖುಷಿಯಾಗಿ ಕಳೀತು ಅಂತ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.